ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈಸೂರು ಪಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನಿಮಗೂ ಯಾವ ರೀತಿ ಮಾಡೋದು ಮೈಸೂರು ಪಾಕ್ನ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಏನು ಎಣ್ಣೆ ಕಾಣ್ತಿದೆಯಲ್ಲ ಅಲ್ಲಿ ಅದೇ ಕಪ್ ಅಳತೆನಲ್ಲಿ 2 ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಸಕ್ಕರೆ ಮತ್ತು 2 ಕಪ್ಪು ಎಣ್ಣೆ ಅಂತಂದರೆ ಅದರಲ್ಲಿ 2 ಕಪ್ಪಲ್ಲಿ 1.5 ಕಪ್ಪು ಎಣ್ಣೆ ಮತ್ತು ಅರ್ಧ ಕಪ್ಪು ತುಪ್ಪನ ತಗೊಂಡಿದ್ದೀನಿ. ಮೊದಲಿಗೆ ಆ ಕಡಲೆ ಹಿಟ್ಟಿಗೆ ಈ ಕಡಲೆ ಹಿಟ್ಟನ್ನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಮತ್ತು ಅದಕ್ಕೆ ಜರಡಿ ಹಿಡ್ಕೊಂಡು ಮತ್ತು ಅದಕ್ಕೆ ಎಣ್ಣೆ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒಂದು ಗಂಟಿಲ್ದಂಗೆ. ಯಾಕಂತಂದರೆ ನಾವು ಸಡನ್ನಾಗಿ ಹಾಕಕ್ಕೆ ಹೋದಾಗ ಗಂಟಾಗ್ಬಿಡುತ್ತೆ. ಹಾಗಾಗಿ ಇವಾಗ ಕುಕ್ಕರಿಗೆ ಪಾಕ ಮಾಡೋದಕ್ಕೆ ಇಟ್ಕೊಳ್ಳೋಣ. ಕುಕ್ಕರಿಗೆ ಸಕ್ಕರೆ ಮುಳುಗೋಷ್ಟು ನೀರನ್ನ ಹಾಕಿ ಸ್ವಲ್ಪ ಒಂದೆಳೆ ಪಾಕ ಅಂತಾರಲ್ಲ ಆ ಒಂದೆಳೆ ಪಾಕ ಬರೋವರೆಗೂ ತಿರುತ್ತಾ ಇರಬೇಕು. ಒಂದೆಳೆ ಪಾಕ ಬಂದಾದಮೇಲೆ ನಾವೇನು ಕಡಲೆ ಹಿಟ್ಟು ಎಣ್ಣೆ ತುಪ್ಪ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ರೀತಿ ಕಲಸ್ಕೋಬೇಕು. ಎಣ್ಣೆ ತುಪ್ಪ ಕಡಲೆ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕಲಸಿಟ್ಕೋಬೇಕು. ಸಕ್ಕರೆ ಪಾಕ ಅಷ್ಟರಲ್ಲಿ ಕುದೀತಾ ಇದೆ. ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು, ಬಂದಿದೆನಾ ಪಾಕ ಒಂದೆಳೆದು ಅಂತ ಏನು ಅಂತ. ಈ ಥರ 2 ಬೆಳ್ಳಲ್ಲಿ ಅದನ್ನು ತೊಗೊಂಡು ಟೇಸ್ಟ್ ಮಾಡಬೇಕು. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಪಾಕ ನೋಡೋದು ಹೆಂಗೆ ಯಾವ ಥರ ಅಂತ. ಇನ್ನೂ ಬಂದಿಲ್ಲ, ಹಂಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ನೋಡಿ ಇನ್ನೂ ಒಂದು ಸಲ ಟೇಸ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಂದಿದೆ ನೋಡಿ, ನೋಡ್ತಾ ಇರ್ಬೋದು. ಹಿಂಗಂದರೆ ಸಾಕು, ಎಳೆ ಥರ ಬರ್ತಿದ್ದೀನಲ್ಲ, ಈ ಥರ ಇದ್ದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ನಾವೇನು ಕಲಿಸ್ಕೊಂಡಿದ್ವಲ್ಲ ಮಿಶ್ರಣ ಕಡಲೆ ಹಿಟ್ಟಿಂದು ಮತ್ತು ಎಣ್ಣೆ ತುಪ್ಪದ್ದು, ಅದನ್ನು ಕೈ ಬಿಡ್ದಲೇ ಇರೋ ಥರ ಹಾಕಬೇಕು ಮತ್ತು ತಿರುಗಬೇಕು. ಈ ಥರ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪನೂ ಟೈಮ್ ಕೊಡ್ದಲೇ ತಿರುತ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಯಾವಾಗ ನಾವು ಈ ಮಿಶ್ರಣ ಮೈಸೂರು ಪಾಕಿಂದು ಪಾತ್ರೆನ ಬಿಟ್ಟು ಬರ್ತಾ ಇರುತ್ತಲ್ಲ ಆವಾಗ ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಥರ ದೊಡ್ಡ ಬಬಲ್ಸ್ ಬರುತ್ತೆ ನೋಡಿ, ಆವಾಗ ಇದು ಆಗಿದೆ ರೈಟ್ ಕನ್ಸಿಸ್ಟೆನ್ಸಿ ಅಂತ, ರೈಟ್ ಟೈಮು ಇದು ತೆಗೀಲಿಕ್ಕೆ ಪಾತ್ರೆಗೆ ಹಾಕೋಕ್ಕೆ. ಇವಾಗ ನೋಡಿ ಟ್ರಾನ್ಸ್ಫರ್ ಮಾಡ್ಕೋಬೇಕು ತಟ್ಟೆಗೆ. ಇದನ್ನು ನಾನು 2 ತಟ್ಟೆಗೆ ತುಪ್ಪ ಸವರಿಟ್ಕೊಂಡಿದ್ದೆ, ಆದರೆ ಒಂದೇ ತಟ್ಟೆಗೆ ಆಗಿತ್ತು, ಕರೆಕ್ಟಾಗಿತ್ತು. ದಪ್ಪ ಪೀಸ್ ಬೇಕಾಗಿತ್ತು, ಹಾಗಾಗಿ ನಾನು ಒಂದೇ ತಟ್ಟೆಗೆ ಹಾಕ್ಕೊಂಡೆ. ನೋಡಿದ್ರಲ್ಲ ಮೈಸೂರು ಪಾಕ್ ಮಾಡೋದು ಎಷ್ಟು ಸುಲಭ ಅಂತ. ಒಂದು 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದರೆ ಬೇಗ ಮಾಡಿಬಿಡ್ಬೋದು, ಬೇಗ ಆಗೋವಂಥ ಸ್ವೀಟೇ ಇದು. ನೋಡ್ತಾ ಇರ್ಬೋದು, ತಟ್ಟೆಗೆ ಮಿಶ್ರಣ ಹಾಕಿದಾದಮೇಲೆ ಒಂದು ಸ್ವಲ್ಪ ಆರುತ್ತೆ, ಸ್ವಲ್ಪ ಮುಟ್ಟೋಷ್ಟು ಆರಿದಾದ್ಮೇಲೆ ಈ ಪೀಸಸ್ನ ಕಟ್ ಮಾಡ್ಕೋಬೇಕು. ನೋಡಿರಿ ಇಲ್ಲಿ ಈ ಥರ ನಾನು ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಥರ ಶೇಪ್ ಇಷ್ಟನೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಬಾಕ್ಸ್ ಶೇಪ್ನ ಕಟ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ರೆಸಿಪಿನ ನೀವು ಕೂಡ ಮಿಸ್ ಮಾಡ್ದಲೇ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರು ಈ ಒಂದು ಈಸಿ ಮೈಸೂರು ಪಾಕ್ ರೆಸಿಪಿನ ಟ್ರೈ ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.